ಒಂದು ಸುಂದರ ಹಳ್ಳಿಯಲ್ಲಿ ಲಕ್ಷ್ಮಣ ಎಂಬ ಯುವಕನಿದ್ದ. ಆ ಹಳ್ಳಿ ಹಸಿರು ಹೊಲಗಳು, ನೀರಿನಿಂದ ತುಂಬಿದ ಕೆರೆಗಳು ಮತ್ತು ಹೂಗಳಿಂದ ಅರಳಿದ ತೋಟಗಳಿಂದ ಪ್ರಸಿದ್ಧವಾಗಿತ್ತು. ಲಕ್ಷ್ಮಣ ಬಹಳ ಧೈರ್ಯಶಾಲಿ, ಪರಿಶ್ರಮಿ ಮತ್ತು ಕುತೂಹಲವುಳ್ಳವನಾಗಿದ್ದ. ಹಳ್ಳಿಯ ಜನರಿಗೆ ಅವನು ಬಹಳ ಸಹಾಯ ಮಾಡುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಲಕ್ಷ್ಮಣ ಕಾಡಿನತ್ತ ಹೋಗುತ್ತಿದ್ದ. ಹಕ್ಕಿಗಳ ಕೂಗು, ಗಾಳಿಯ ಸಿರಿವೆರಳು ಮತ್ತು ಎಲೆಗಳ ಸಸಿರಸೆಯ ನಡುವೆ ಅವನು ನಿಧಾನವಾಗಿ ನಡೆದು ಹೋಗುತ್ತಿದ್ದ. ಅಚಾನಕ್ಕಾಗಿ ಅವನಿಗೆ ಒಂದು ವಿಚಿತ್ರವಾದ ಗೆಜ್ಜೆಯ ಶಬ್ದ ಕೇಳಿಸಿತು. ಝಿನ್ ಝಿನ್ ಎಂಬ ಆ ಶಬ್ದ ಕಾಡಿನ ಆಳದಿಂದ ಬರುತ್ತಿತ್ತು. ಲಕ್ಷ್ಮಣನಿಗೆ ಕುತೂಹಲ ಹೆಚ್ಚಾಯಿತು. ಈ ಕಾಡಿನಲ್ಲಿ ಗೆಜ್ಜೆಯ ಶಬ್ದ ಹೇಗೆ ಎಂದು ಆತ ಯೋಚಿಸಿದ. ಧೈರ್ಯ ಮಾಡಿಕೊಂಡು ಆ ಶಬ್ದದ ದಿಕ್ಕಿನಲ್ಲಿ ನಡೆದು ಹೋದ. ಸ್ವಲ್ಪ ದೂರ ನಡೆದ ನಂತರ ಒಂದು ಹಳೆಯ ಗುಹೆ ಕಾಣಿಸಿತು. ಗುಹೆಯ ಬಾಯಲ್ಲಿ ಮಂಜು ತೇಲುತ್ತಿತ್ತು. ಒಳಗಿಂದ ಆ ಗೆಜ್ಜೆಯ ಶಬ್ದ ಸ್ಪಷ್ಟವಾಗಿ ಕೇಳುತ್ತಿತ್ತು. ಲಕ್ಷ್ಮಣ ನಿಧಾನವಾಗಿ ಗುಹೆಯೊಳಗೆ ಪ್ರವೇಶಿಸಿದ. ಒಳಗೆ ಕತ್ತಲೆ ತುಂಬಿತ್ತು. ಆದ್ರೆ ಸ್ವಲ್ಪ ಮುಂದೆ ಹೋದಾಗ ಅವನಿಗೆ ಬೆಳಕು ಕಾಣಿಸಿತು. ಆ ಬೆಳಕಿನ ನಡುವೆ ಒಂದು ಮಾಂತ್ರಿಕ ಆಕಳು ನಿಂತಿತ್ತು. ಆಕಳಿನ ಕುತ್ತಿಗೆಯಲ್ಲಿ ಚಿನ್ನದ ಗೆಜ್ಜೆಗಳು ಕಟ್ಟಲಾಗಿದ್ದವು. ಅವುಗಳ ಶಬ್ದವೇ ಲಕ್ಷ್ಮಣ ಕೇಳಿದ್ದ. ಆ ಆಕಳು ಸಾಮಾನ್ಯ ಆಕಳಲ್ಲ. ಅದರ ಕಣ್ಣುಗಳಲ್ಲಿ ಒಂದು ವಿಶಿಷ್ಟವಾದ ಕರುಣೆ ಮತ್ತು ಜ್ಞಾನ ಇತ್ತು. ಅದು ಮಾತಾಡಿತು. ಲಕ್ಷ್ಮಣ, ನೀನು ಧೈರ್ಯಶಾಲಿ. ಈ ಗುಹೆಯೊಳಗೆ ಒಂದು ಚಿನ್ನದ ಗುಹೆ ಇದೆ. ಆದ್ರೆ ಅದನ್ನು ಲೋಭದಿಂದ ಅಲ್ಲ, ಒಳ್ಳೆಯ ಮನಸ್ಸಿನಿಂದ ಮಾತ್ರ ಪಡೆಯಬಹುದು. ಲಕ್ಷ್ಮಣ ಆಶ್ಚರ್ಯಪಟ್ಟ. ನನಗೆ ಚಿನ್ನ ಬೇಡ, ನನ್ನ ಹಳ್ಳಿಗೆ ಒಳ್ಳೆಯದಾಗಬೇಕು ಎಂದು ಅವನು ಉತ್ತರಿಸಿದ. ಆಕಳು ಸಂತೋಷದಿಂದ ನಗಿತು. ಗುಹೆಯ ಒಳಭಾಗದಲ್ಲಿ ಒಂದು ಬಾಗಿಲು ತೆರೆದಿತು. ಒಳಗೆ ಹೋಗುತ್ತಿದ್ದಂತೆ ಲಕ್ಷ್ಮಣನ ಕಣ್ಣುಗಳು ಮಿಂಚಿದವು. ಅಲ್ಲಿ ಚಿನ್ನದ ನಾಣ್ಯಗಳು, ಅಮೂಲ್ಯ ರತ್ನಗಳು ಹೊಳೆಯುತ್ತಿದ್ದವು. ಆದರೆ ಅವುಗಳಿಗಿಂತ ದೊಡ್ಡದಾಗಿ ಅಲ್ಲಿದ್ದ ಒಂದು ಚಿನ್ನದ ಹೊಳೆ, ನದಿ ಹರಿಯುತ್ತಿತ್ತು. ಅದು ಮಾಂತ್ರಿಕ ಶಕ್ತಿಯ ಮೂಲವಾಗಿತ್ತು. ಮಾಂತ್ರಿಕ ಆಕಳು ಹೇಳಿತು, ಈ ಚಿನ್ನವನ್ನು ನೀನು ಒಬ್ಬನೇ ಬಳಸಿದರೆ ಅದು ಕಲ್ಲಾಗುತ್ತದೆ. ಆದರೆ ಹಳ್ಳಿಯ ಅಭಿವೃದ್ಧಿಗಾಗಿ ಬಳಸಿದರೆ ಅದು ಸದಾಕಾಲ ಹರಿಯುತ್ತದೆ. ಲಕ್ಷ್ಮಣ ಚಿನ್ನದ ಸ್ವಲ್ಪ ಭಾಗವನ್ನು ಮಾತ್ರ ತೆಗೆದುಕೊಂಡು ಹಳ್ಳಿಗೆ ಹಿಂತಿರುಗಿದ. ಆ ಹಣದಿಂದ ಅವನು ಶಾಲೆ ಕಟ್ಟಿಸಿದ, ಬಡವರಿಗೆ ಮನೆಗಳನ್ನು ನಿರ್ಮಿಸಿದ, ರೈತರಿಗೆ ಹೊಸ ಬೀಜ ಮತ್ತು ಸಾಧನಗಳನ್ನು ಕೊಟ್ಟ, ಕೆರೆಗಳನ್ನು ಸ್ವಚ್ಛಗೊಳಿಸಿ ನೀರಿನ ವ್ಯವಸ್ಥೆ ಸುಧಾರಿಸಿದ. ಹಳ್ಳಿ ದಿನೇ ದಿನೇ ಸುಂದರವಾಯಿತು. ಜನರು ಸಂತೋಷದಿಂದ ಬದುಕತೊಡಗಿದರು. ಲಕ್ಷ್ಮಣ ಮತ್ತೆ ಕಾಡಿಗೆ ಹೋಗಿ ಆಕಳಿಗೆ ಕೃತಜ್ಞತೆ ಸಲ್ಲಿಸಿದ. ಆದರೆ ಈ ಬಾರಿ ಗುಹೆ ಕಾಣಿಸಲಿಲ್ಲ. ಗೆಜ್ಜೆಯ ಶಬ್ದವೂ ಕೇಳಿಸಲಿಲ್ಲ. ಆ ಮಾಂತ್ರಿಕ ಅನುಭವವು ಅವನ ಹೃದಯದಲ್ಲಿ ಮಾತ್ರ ಉಳಿಯಿತು. ಆ ದಿನದಿಂದ ಲಕ್ಷ್ಮಣ ಹಳ್ಳಿಯ ರತ್ನ ಎಂದು ಪ್ರಸಿದ್ಧನಾದ. ಅವನು ತಿಳಿದುಕೊಂಡಿದ್ದ ಒಂದು ಪಾಠವೇನೆಂದರೆ, ಸತ್ಯ, ಧೈರ್ಯ ಮತ್ತು ಹಂಚಿಕೊಳ್ಳುವ ಮನಸ್ಸು ಇದ್ದರೆ ಜೀವನವೇ ಒಂದು ಚಿನ್ನದ ಗುಹೆಯಾಗುತ್ತದೆ. ಪಾಠ: ಲೋಭಕ್ಕಿಂತ ಒಳ್ಳೆಯ ಮನಸ್ಸು ದೊಡ್ಡ ಸಂಪತ್ತು. ಲಕ್ಷ್ಮಣನ ಜೀವನದಲ್ಲಿ ಆ ಮಾಂತ್ರಿಕ ಗುಹೆಯ ಘಟನೆ ಒಂದು ದೊಡ್ಡ ತಿರುವಾಗಿತ್ತು. ಆದರೆ ಕಾಲ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಕೆಲ ವರ್ಷಗಳ ನಂತರ ಹಳ್ಳಿಗೆ ಭೀಕರ ಬರ ಬಂತು. ಮಳೆ ಬರಲಿಲ್ಲ, ಕೆರೆಗಳು ಒಣಗಿದವು, ಹೊಲಗಳು ಬಿರುಕು ಬಿಟ್ಟವು, ಜನರಿಗೆ ಅನ್ನವೂ ಸಿಗದ ಸ್ಥಿತಿಯುಂಟಾಯಿತು. ಹಿಂದೆ ಸಮೃದ್ಧವಾಗಿದ್ದ ಹಳ್ಳಿ ಮತ್ತೆ ಬಡತನದ ನೆರಳಿನಲ್ಲಿ ಮುಳುಗಿತು. ಇದೀಗ ಲಕ್ಷ್ಮಣ ಮದುವೆಯಾಗಿದ್ದ. ಅವನ ಹೆಂಡತಿಯ ಹೆಸರು ಲಾಶ್ಯ. ಲಾಶ್ಯ ಒಳ್ಳೆಯ ಮನಸ್ಸಿನ, ಧೈರ್ಯವಂತಿ ಮತ್ತು ಜಾಣ ಮಹಿಳೆ. ಹಳ್ಳಿಯವರು ಸಂಕಷ್ಟದಲ್ಲಿದ್ದಾಗ ಅವಳು ಎಲ್ಲರಿಗೂ ಧೈರ್ಯ ತುಂಬುತ್ತಾಳೆ. ಒಂದು ರಾತ್ರಿ ಲಕ್ಷ್ಮಣ ತುಂಬ ದುಃಖದಿಂದ ಕೂತಿದ್ದ. ನಾನು ಮೊದಲು ಚಿನ್ನದಿಂದ ಹಳ್ಳಿಗೆ ಸಹಾಯ ಮಾಡಿದೆ, ಆದರೆ ಈಗ ಏಕೆ ಇಷ್ಟು ಕಷ್ಟ ಎಂದು ಆತ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಲಾಶ್ಯ ಅವನ ಬಳಿಗೆ ಬಂದು ಹೇಳಿದಳು, ಸ್ವಾಮಿ, ಚಿನ್ನವೇ ಎಲ್ಲವಲ್ಲ. ನೀನು ಜನರ ಮನಸ್ಸಿನಲ್ಲಿ ನಂಬಿಕೆ ಬೆಳೆಸಿದ್ದೀಯಾ, ಮತ್ತೆ ಅದನ್ನೇ ಜಾಗೃತ ಮಾಡು. ಆ ಮಾತು ಲಕ್ಷ್ಮಣನ ಮನಸ್ಸಿಗೆ ಬೆಳಕಾಯಿತು. ಮರುದಿನ ಲಕ್ಷ್ಮಣ ಹಳ್ಳಿಯ ಎಲ್ಲರನ್ನೂ ಸೇರಿಸಿದ. ನಾವು ಮತ್ತೆ ಹೊರಗಿನ ಮಾಂತ್ರಿಕ ಶಕ್ತಿಯನ್ನು ಕಾಯಬೇಡ, ನಮ್ಮಲ್ಲಿರುವ ಶಕ್ತಿ ನಮ್ಮ ಕೈಯಲ್ಲಿಯೇ ಇದೆ ಎಂದು ಹೇಳಿದ. ಅವನು ಹಳ್ಳಿಯ ಜನರನ್ನು ಒಗ್ಗೂಡಿಸಿದ. ಕೆರೆಗಳನ್ನು ಆಳವಾಗಿ ತೋಡಿಸಿದರು. ಮಳೆ ನೀರನ್ನು ಸಂಗ್ರಹಿಸುವ ವಿಧಾನಗಳನ್ನು ಕಲಿಸಿದರು. ಒಣಬೆಳೆಗಳ ಬದಲು ಕಡಿಮೆ ನೀರಿನ ಬೆಳೆಗಳನ್ನು ಬೆಳೆಯಲು ರೈತರಿಗೆ ತಿಳಿಸಿದರು. ಮಹಿಳೆಯರಿಗೆ ಕೈಗಾರಿಕೆ ತರಬೇತಿ ನೀಡಿದರು. ಲಾಶ್ಯ ಮಹಿಳೆಯರನ್ನು ಒಟ್ಟುಗೂಡಿಸಿ ಸಣ್ಣ ಉಳಿತಾಯ ಸಂಘವನ್ನು ಆರಂಭಿಸಿದಳು. ಅವರು ಕೈಮಗ್ಗ, ಹಾಲು ಉತ್ಪಾದನೆ ಮತ್ತು ಊಟದ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡತೊಡಗಿದರು.
ಒಂದು ದಿನ ಲಕ್ಷ್ಮಣ ಮತ್ತೆ ಆ ಹಳೆಯ ಕಾಡಿಗೆ ಹೋದ. ನಾನು ಲೋಭದಿಂದ ಅಲ್ಲ, ಆದರೆ ನಮ್ಮ ಹಳ್ಳಿಯನ್ನು ಉಳಿಸಲು ಮತ್ತೆ ಶಕ್ತಿ ಬೇಕು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿದ. ಆ ಕ್ಷಣದಲ್ಲಿ ಅವನಿಗೆ ಹಳೆಯ ಗೆಜ್ಜೆಯ ಮೃದು ಶಬ್ದ ಮತ್ತೆ ಕೇಳಿಸಿತು. ಗುಹೆ ಮತ್ತೆ ಕಾಣಿಸಲಿಲ್ಲ, ಆದರೆ ಅವನ ಹೃದಯದಲ್ಲಿ ಒಂದು ಧ್ವನಿ ಕೇಳಿಸಿತು. ನಿಜವಾದ ಮಾಂತ್ರಿಕತೆ ನಿನ್ನ ಪರಿಶ್ರಮದಲ್ಲಿದೆ. ಲಕ್ಷ್ಮಣ ಅರ್ಥ ಮಾಡಿಕೊಂಡ. ಮೊದಲು ಅವನು ಚಿನ್ನದ ಮೇಲೆ ಸ್ವಲ್ಪ ಅವಲಂಬಿಸಿದ್ದ. ಅದು ಅವನ ಸಣ್ಣ ಪಾಪ. ಹೊರಗಿನ ಅದ್ಭುತವನ್ನು ಹೆಚ್ಚು ನಂಬಿದ್ದದ್ದು. ಈಗ ಅವನು ಸಂಪೂರ್ಣವಾಗಿ ತನ್ನ ಜನರ ಶಕ್ತಿಯನ್ನು ನಂಬುತ್ತಿದ್ದ. ಕಾಲಕ್ರಮೇಣ ಮಳೆ ಬಂತು. ಕೆರೆಗಳು ತುಂಬಿದವು. ಬೆಳೆಗಳು ಮತ್ತೆ ಹಸಿರಾದವು. ಹಳ್ಳಿ ಮತ್ತೆ ಸಮೃದ್ಧವಾಯಿತು. ಆದರೆ ಈ ಬಾರಿ ಅದು ಚಿನ್ನದ ಗುಹೆಯಿಂದ ಅಲ್ಲ, ಹಳ್ಳಿಯವರ ಒಗ್ಗಟ್ಟು, ಪರಿಶ್ರಮ ಮತ್ತು ನಂಬಿಕೆಯಿಂದ. ಜನರು ಹೇಳಿದರು, ಲಕ್ಷ್ಮಣ ನಮ್ಮನ್ನು ಬಡತನದಿಂದ ಉಳಿಸಿದವನು. ಲಕ್ಷ್ಮಣ ನಗುತ್ತಾ ಹೇಳಿದ, ನನ್ನಲ್ಲ, ನಮ್ಮಲ್ಲಿರುವ ಶಕ್ತಿಯೇ ನಮ್ಮನ್ನುಳಿಸಿತು. ಲಾಶ್ಯ ಅವನ ಪಕ್ಕದಲ್ಲಿ ನಿಂತು ಗರ್ವದಿಂದ ನೋಡುತ್ತಿದ್ದಳು. ಹಳ್ಳಿ ಮತ್ತೆ ಸಂತೋಷದಿಂದ ಅರಳಿತು. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಗಂತಾನೇ ಕಷ್ಟಪಟ್ಟು ವಿಡಿಯೋ ಎಡಿಟ್ ಮಾಡಿ ಹಾಕ್ತೇನೆ. ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್.